ಮಾತಾ ಕಿ. ಈ ಯುವ ಸಮಾವೇಶದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಕರ್ನಾಟಕ ಇವತ್ತು ದೇಶದ ಅತ್ಯಂತ ಪ್ರಗತಿಶೀಲ ರಾಜ್ಯಗಳಲ್ಲಿ ಒಂದಾಗಿದ್ರೆ ಇಡೀ ದೇಶದ ಇತಿಹಾಸದ ಪುಟಗಳಲ್ಲಿ ಒಂದು ಆದರ್ಶ ರಾಜಮನೆತನ ಹೇಗಿರಬೇಕು ಅನ್ನೋದಕ್ಕೆ ಇಡೀ ದೇಶಕ್ಕೆ ಮೇಲ್ಪಂಕ್ತಿ ಹಾಕೊಟ್ಟಂಥ ನಮ್ಮ ಮೈಸೂರು ಒಡೆಯರ ಸಂಸ್ಥಾನದ ಇವತ್ತಿನ ಉತ್ತರ ಅಧಿಕಾರಿಯಾದಂಥ ನಾಳೆ ಸಂಸತ್ತಿನಲ್ಲಿ ಮೈಸೂರಿನ ಧ್ವನಿಯಾಗಲಿರುವಂಥ ಆತ್ಮೀಯರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಸಂಘಟಿಸಿರುವಂಥ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಈ ಭಾಗದಲ್ಲಿ ಸಾವಿರಾರು ಜನರ ಮನಸ್ಸನ್ನು ಗೆದ್ದು ಮುಂದಿನ ಬಾರಿ ಅತ್ಯಂತ ದೊಡ್ಡ ಐತಿಹಾಸಿಕ ಬಹುಮತದಿಂದ ಈ ಭಾಗದಲ್ಲಿ ಗೆಲ್ಲಲಿರುವಂತಹ ಯುವ ನಾಯಕ ಸಿದ್ಧಾರ್ಥ ಸಿಂಗ್ ಅವರೇ, ಜಿಲ್ಲೆಯ ಅಧ್ಯಕ್ಷರಾದಂತಹ ಚನ್ನಬಸವನಗೌಡ ಪಾಟೀಲ್ ಸಾಹೇಬ್ರೆ, ನನ್ನ ಜೊತೆಗೆ ಯುವ ಮೋರ್ಚಾದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಒಟ್ಟಿಗೆ ಪಕ್ಷದ ಸೇವೆ ಮಾಡ್ಕೊಳ್ತಾ ಬಂದಿರುವಂಥ ಉತ್ತಮ ವಾಗ್ಮಿಗಳು, ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಮಲ್ಲಿಕಾರ್ಜುನ ಬಾಳೆಕಾಯಿಯವರೇ, ವಿಜಯನಗರದ ಉಸ್ತುವಾರಿಗಳು ಆತ್ಮೀಯರು ಆಗಿರುವಂಥ ಅಡವಿ ಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಯುವ ಮೋರ್ಚಾದ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರೇ ಹಾಗೂ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿರುವಂಥ ಮೋರ್ಚಾದ ಮತ್ತು ಪಾರ್ಟಿಯ ಮತ್ತು ನರೇಂದ್ರ ಮೋದಿಯ ಅಭಿಮಾನಿ ವರ್ಗ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಆತ್ಮೀಯ ಕಾರ್ಯಕರ್ತರೇ, ಸಾಕಷ್ಟು ವಿಷಯಗಳನ್ನ ನನ್ನ ಹಿಂದೆ ಮಾತನಾಡಿರುವಂಥ ಎಲ್ಲರೂ ತಿಳಿಸಿದ್ದಾರೆ. ಸಂಕ್ಷಿಪ್ತವಾದರೂ ಕೂಡ ಬಹಳ ಸೂಕ್ಷ್ಮವಾಗಿ ಎಲ್ಲ ಅಂಶಗಳನ್ನ ಮಾನ್ಯ ಮಹಾರಾಜರು ನಮ್ಮ ಎದುರುಗಡೆ ತಿಳಿಸಿದ್ದಾರೆ. ಈ ಚುನಾವಣೆಗೆ ಇನ್ನೆರಡೇ ದಿನ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ 4-5 ರಾಜಕೀಯ ಅಂಶಗಳನ್ನು ಮಾತ್ರ ನಿಮ್ಮೆದುರುಗಡೆ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಈ ಚುನಾವಣೆಯ ಮಹತ್ವ ಏನು ಅಂತ ನಿಮಗೆ ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಪ್ರಜ್ಞಾವಂತರು ತಾವೆಲ್ಲರೂ ಕೂಡ ಕೂತಿದ್ದೀರಿ. ಇದು ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ, ಇದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಅಲ್ಲ. ಯಾರನ್ನೋ ಶಾಸಕರನ್ನಾಗಿ ಮಾಡೋದಕ್ಕೋ ಅಥವಾ ಯಾರೋ ಒಬ್ಬ ವ್ಯಕ್ತಿಯನ್ನ ಕೇವಲ MP ಮಾಡೋದಕ್ಕೋ ಯಾರನ್ನೋ ಮುಖ್ಯಮಂತ್ರಿ ಮಾಡೋದಕ್ಕಿರುವಂತ ಚುನಾವಣೆ ಅಲ್ಲ. ಇದು ಭಾರತದ ಮುಂದಿನ 5 ವರ್ಷಗಳ ನಿರ್ಧಾರ ಮಾಡುವಂತ ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆ. ನೀವು ಇಲ್ಲಿ ಹಾಕುವಂತ ಮತ ಮುಂದಿನ 5 ವರ್ಷಗಳ ಕಾಲ ದೇಶದ ನಾಯಕತ್ವ ಯಾರ ಕೈಲಿರುತ್ತೆ ಅನ್ನೋದನ್ನ ನಿರ್ಧಾರ ಮಾಡುವಂತ ಚುನಾವಣೆ ಇದು. ತನ್ನದೇ ಆದಂತಹ ಒಂದು ವಿಶೇಷತೆ ಮತ್ತು ಜವಾಬ್ದಾರಿ ಈ ಚುನಾವಣೆಯಲ್ಲಿ ನಮ್ಮೆಲ್ಲರ ಮೇಲೂ ಇದೆ. ಈ ಕಾಂಟೆಕ್ಸ್ಟ್ ನಲ್ಲಿ ಇದು ದೇಶದ ಚುನಾವಣೆ ಆದಾಗ ಸಹಜವಾಗಿ ದೇಶ 10 ವರ್ಷಗಳ ಹಿಂದೆ ಹೇಗಿತ್ತು, ದೇಶ ಇವತ್ತು ಹೇಗಿದೆ, ಮುಂದಿನ 15-25 ವರ್ಷ ದೇಶ ಸದೃಢವಾಗಿರಬೇಕು ಅಂತಂದ್ರೆ ನಾವು ಯಾವ ರೀತಿಯ ನಿರ್ಧಾರ ತಗೊಳ್ಬೇಕು, ಈ ಅಂಶಗಳ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ವಿಸ್ತಾರವಾಗಿ ಹೇಳಲ್ಲ, ಯಾಕೆಂದ್ರೆ ತಾವೆಲ್ಲರೂ ಪ್ರಜ್ಞಾವಂತರು ಕೂತಿದ್ದೀರಿ. ಆದ್ರೆ ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತಾರೆ. ಆ ಕಾರಣಕ್ಕೋಸ್ಕರ ಕೆಲವು 4-5 ಅಂಶಗಳನ್ನು ನಿಮಗೆ ಜ್ಞಾಪಿಸ್ಲಿಕ್ಕೆ ಮಾತ್ರ ಹೋಗ್ತೇನೆ. ನಿಮ್ಮ ಒಂದು ಮತ 10 ವರ್ಷದಲ್ಲಿ ದೇಶವನ್ನ ಯಾವ ರೀತಿ ಬದಲಾವಣೆ ಮಾಡಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. 10 ವರ್ಷದ ಹಿಂದೆ ನನಗಿನ್ನೂ ನೆನಪಿದೆ, ಬಾಳಿಕಾಯಿ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. 2013ರಲ್ಲಿ ನಾನು ಕೂಡ ಕಾಲೇಜಿಂದ ಪಾಸ್ಔಟ್ ಆಗಿದ್ದೆ. ಇಲ್ಲಿ ಬಹಳ ಜನ ನೀವು ಯುವಕರಿದ್ದೀರಿ. ನೀವು ಬಹುಶಃ 2012-13ರಲ್ಲಿ ಕಾಲೇಜಿಂದ ಪಾಸ್ಔಟ್ ಆಗಿರ್ತೀರಿ. ಅವತ್ತಿನ ನ್ಯೂಸ್ ಪೇಪರ್ನ ತೆಗೆದ್ರೆ ನೀವು ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ಲಕ್ಷ ಕೋಟಿ ರೂಪಾಯಿಯ ಭ್ರಷ್ಟಾಚಾರದ ಹಗರಣಗಳೇ ನ್ಯೂಸ್ ಪೇಪರ್ನ ಹೆಡ್ಲೈನ್ಸ್ ನಲ್ಲಿ ಇದ್ದಿದ್ದು. 2 ಲಕ್ಷ ಕೋಟಿ ರೂಪಾಯಿಯ 2G ಹಗರಣ, 10 ಲಕ್ಷ ಕೋಟಿ ರೂಪಾಯಿಯ ಕಲ್ಲಿದ್ದಲು ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಆರ್ಗನೈಸ್ ಮಾಡಿದ್ರೆ ಅದರಲ್ಲೂ ಭ್ರಷ್ಟಾಚಾರ,
ಆರ್ಮಿಗೆ ಬೇಕಾಗುವಂತ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ನ ಖರೀದಿ ಮಾಡಿದ್ರೆ ಅದರಲ್ಲೂ ಭ್ರಷ್ಟಾಚಾರ. ಹೀಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾರ್ವಜನಿಕರ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಂಥ ಕಾಂಗ್ರೆಸ್ ಪಾರ್ಟಿಯ ಆಡಳಿತವನ್ನ ನಾವೆಲ್ಲರೂ ಬೇಸತ್ತು ನಮ್ಮಂತ ಎಷ್ಟೋ ಜನ ಸಾಮಾನ್ಯ ಯುವಕರು ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ, ಬಾಬಾ ರಾಮದೇವ್ ಅವರ ನೇತೃತ್ವದಲ್ಲಿ ನಡೆದಂತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದಲ್ಲಿ ನಮ್ಮ ಊರುಗಳಲ್ಲಿ ನಾವು ಭಾಗವಹಿಸಿದ್ವಿ. ದೇಶದಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತ ಈ ಮಟ್ಟದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇನ್ನೊಂದು ಕಡೆ ನೀವು ಪೇಪರ್ಗಳನ್ನು ತೆಗೆದ್ರೆ, ಟಿವಿ ಚಾನೆಲ್ ಹಾಕಿದ್ರೆ, ನಮ್ಮ ಹಿಂದೂಗಳ ಹಬ್ಬ ಯಾವ್ದಾದ್ರೂ ಬಂತು ಅಂದ್ರೆ ಅದರ ಆಸ್ಪಾಸ್ನಲ್ಲಿ ದೇಶದ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು. ಇವತ್ತು ನಮಗೆ ಬಾಂಬ್ ಬ್ಲಾಸ್ಟ್ ಆಗುವಂತ ಪರಿಕಲ್ಪನೆ ಮರ್ತೇ ಹೋಗ್ಬಿಟ್ಟಿದೆ. ರಾಜ್ಯದಲ್ಲಿ 10 ತಿಂಗಳಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆನೆ 10 ವರ್ಷದಲ್ಲಿ ಆಗದಲ್ಲೇ ಇದ್ದಂತ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಆದ್ರೆ 10 ವರ್ಷದ ಹಿಂದೆ ಯುಗಾದಿ ಬಂತು, ದೀಪಾವಳಿ ಬಂತು, ಮತ್ತೊಂದು ಬಂತು ಅಂದ್ರೆ ಬೆಂಗಳೂರು, ಕೊಯಮತ್ತೂರು, ಡೆಲ್ಲಿ, ಗೌಹಾಟಿ, ಅಹಮದಾಬಾದ್ ಬೇಕಿದ್ದಾಗ ಬೇಕಿದ್ದಲ್ಲಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡೋರು. ಸಾವಿರಾರು ಜನ ಬಲಿದಾನ ಆಗೋಗಿತ್ತು, ಅಮಾಯಕರ ಜೀವ ಕಳ್ಕೊಂಡಿತ್ತು. ಒಂದ್ ಕಡೆ ಈ ರೀತಿಯ ಭಯೋತ್ಪಾದನೆ, ಒಂದ್ ಕಡೆ ಭ್ರಷ್ಟಾಚಾರ. ಇನ್ನೊಂದು, ನೀವೆಲ್ಲರೂ ಬಿಜೆಪಿಯ ಜೊತೆಗೆ ಸೇರಿರುವಂತ ಯುವಕರಾದ್ರಿಂದ ನಿಮ್ಮೆಲ್ರಿಗೂ ನೆನಪಿರುತ್ತೆ, 10 ವರ್ಷದ ಹಿಂದೆ ದೇಶದ ಸುಮಾರು 200 ಜಿಲ್ಲೆಗಳಲ್ಲಿ ನಕ್ಸಲರ ಹಾವಳಿ ಯಾವ ರೀತಿ ಇತ್ತು ಅಂತ ನಿಮಗೆ ನೆನಪಿದೆ. ನೇಪಾಳದ ಪಶುಪತಿಯಿಂದ ಆಂಧ್ರ ಪ್ರದೇಶದ ತಿರುಪತಿವರೆಗೆ ಒಂದು ನಕ್ಸಲ್ ರೆಡ್ ಕಾರಿಡಾರ್ನ ನಾವು ಮಾಡ್ತೀವಿ ಅಂತ ಹೇಳಿ ನಕ್ಸಲರು ಹೊರಟಿದ್ರು. ನೂರಾರು ಸಂದರ್ಭಗಳಲ್ಲಿ CRPF ನ, CAPF ನ, ರ್ಯಾಪಿಡ್ ಆಕ್ಷನ್ ಫೋರ್ಸ್ ನ, ರಿಸರ್ವ್ ಪೊಲೀಸರು ಸಾವಿರಾರು ಸಂಖ್ಯೆಯಲ್ಲಿ ನಕ್ಸಲರ ಹಾವಳಿಗೆ ಬಲಿದಾನ ಆಗಿತ್ತು. ನಮ್ಮ ಕರ್ನಾಟಕದ ಚಿಕ್ಕಮಗಳೂರಿನ, ಉಡುಪಿಯ ಹೆಬ್ರಿ ಇರಲಿ, ನಮ್ಮ ಕರಾವಳಿ ಕರ್ನಾಟಕದ ಕೆಲವು ಹಳ್ಳಿಗಳಿರಲಿ, ಇಲ್ಲೂ ಕೂಡ ನಕ್ಸಲ್ ಚಟುವಟಿಕೆಗಳು ನಡೀತಾ ಇತ್ತು. ಅಂದ್ರೆ ದೇಶ ವಿದೇಶಗಳ ಹೊರಗಡೆ ಇದ್ದಂತ ಶಕ್ತಿಗಳು ಭಯೋತ್ಪಾದನೆಯ ಮೂಲಕ, ನಕ್ಸಲಿಸಂನ ಮೂಲಕ, ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ಹೊಡೆಸೋದ್ರ ಮೂಲಕ, ಭಾರತವನ್ನ 1000 ಸೀಳುಗಳ ಮೂಲಕ ಟು ಬ್ಲೀಡ್ ಇಂಡಿಯಾ ಬೈ 1000 ಕಟ್ಸ್, ಭಾರತವನ್ನು ಮಲಗಿಸಬೇಕು, ಭಾರತವನ್ನು ಮುಗಿಸ್ಬೇಕು ಅನ್ನುವಂತ ಹುನ್ನಾರ ದೇಶದಲ್ಲಿ ನಡೀತಾ ಇದೆ. ಇದೆಲ್ಲ ನಡೀತಿದ್ರು ಕೂಡ ಸರ್ಕಾರ ಯಾವುದೇ ರೀತಿ ಚಟುವಟಿಕೆ ಅದರ ವಿರುದ್ಧ ತಗೊಳ್ತಾ ಇರಲಿಲ್ಲ. ಭಯೋತ್ಪಾದಕರ ವಿರುದ್ಧ ಏನಾದರೂ ಕ್ರಮ ತಗೊಂಡ್ರೆ ಈ ಪಕ್ಕದ ಮೊಹಲ್ಲಾದಲ್ಲಿ ಎಲ್ಲಿ ವೋಟ್ ಕಡಿಮೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ಭಯೋತ್ಪಾದನೆಯನ್ನ ಪೋಷಣೆ ಮಾಡುವಂತ ಕೆಲಸ 10 ವರ್ಷದಿಂದ ಈ ದೇಶದಲ್ಲಿ ಮಾಡಿದ್ರು. ಭ್ರಷ್ಟಾಚಾರದ ಸ್ಥಿತಿ, ಭಯೋತ್ಪಾದನೆಯ ಸ್ಥಿತಿ ಈ ರೀತಿ ಇತ್ತು ಅಂದ್ರೆ ದೇಶದ ಆರ್ಥಿಕತೆ ಹೇಗಿತ್ತು ಅಂತ ನಿಮ್ಮೆಲ್ರಿಗೂ ಗೊತ್ತಿತ್ತು. ಒಬ್ಬ ಸಾಮಾನ್ಯ ಯುವಕನಿಗೆ ದೇಶದ ಆರ್ಥಿಕತೆ ಪ್ರಗತಿ ಹೊಂದಲಿಲ್ಲ ಅಂತಂದ್ರೆ ಅವನ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ನಾವ್ಯಾರೂ ಕೂಡ 99.9% ಜನ ಇಲ್ಲಿ ಕೂತಿರೋರು ನಾವ್ಯಾರೂ ಕೂಡ ರಾಹುಲ್ ಗಾಂಧಿ ರೀತಿ ಚಿನ್ನದ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರೋರಲ್ಲ. ಸಾಮಾನ್ಯ ಮನೆಗಳಲ್ಲಿ ಹುಟ್ಟಿರೋಂಥವ್ರು. ನಾವು ಕಷ್ಟಪಟ್ಟು ಓದಿ ದುಡಿದು ನಮ್ಮ ತಂದೆ ತಾಯಿ ಕಟ್ಟಿರುವಂತ ಒಂದು ಪ್ರಯತ್ನದಿಂದಾಗಿ ನಾವು ಜೀವನದಲ್ಲಿ ಮೇಲ್ ಬರುವಂಥವ್ರು. ಬಹಳಷ್ಟು ಜನ ಯುವಕರು ನಾವು ಕಾಲೇಜ್ ಸೇರಿದಾಗ ಇಂಜಿನಿಯರಿಂಗ್ ಮಾಡಬೇಕು ಅಂತಂದ್ರೆ, MBA ಮಾಡಬೇಕು ಅಂತಂದ್ರೆ, BA BSc ಇನ್ನೊಂದೇನೋ ಓದಬೇಕು ಅಂದ್ರೆ, ಎಷ್ಟೋ ಜನ ಯುವಕರು ನಾವು ಲೋನ್ ತಗೊಂಡು ಸ್ಕೂಲ್ನ ವಿದ್ಯಾಭ್ಯಾಸ ಮಾಡಿರ್ತೀವಿ. ನಮ್ಮ ತಂದೆ ತಾಯಿಗಳು ಇಂಜಿನಿಯರಿಂಗ್ ಓದಿಸ್ಬೇಕು ಅಂತಂದ್ರೆ, ಮತ್ತೊಂದು ಮಾಡಬೇಕು ಅಂದ್ರೆ ಜಮೀನ್ ಅಡ ಇಟ್ಟು, ಆಸ್ತಿ ಅಡ ಇಟ್ಟು, ಫ್ಯಾಕ್ಟ್ರಿಲಿ ಓವರ್ ಟೈಮ್ ಕೆಲಸ ಮಾಡಿ, ತಮ್ಮ ಓದಬೇಕು ಅಂತ ಅಕ್ಕನೋ ಮನೇಲಿರುವಂತ ತಂಗಿನೋ ದೂರ ಓಡಾಡಿ ಕೆಲಸ ಮಾಡಿ ತಿಂಗಳಲ್ಲಿ ಇದ್ದಂತ ದುಡ್ಡನ್ನ ₹1 ₹2 ಕೂಡಿಟ್ಟು ಫೀಸ್ ತುಂಬಿ ಈ ರೀತಿ ನಾವು ಮಕ್ಕಳನ್ನ ಓದಿಸಿರ್ತೀವಿ. 4 ವರ್ಷ ಕಾಲೇಜ್ ಮುಗಿಸಿ, 5 ವರ್ಷ ಕಾಲೇಜ್ ಮುಗಿಸಿ ಅವನು ಪಾಸ್ಔಟ್ ಆದಾಗ ಆರ್ಥಿಕತೆ ಕುಸ್ತೋಗಿ ಆ ಯುವಕನಿಗೆ ಒಂದು ಕೆಲಸನೇ ಸಿಗ್ಲಿಲ್ಲ ಅಂತಂದ್ರೆ ಆ ಕುಟುಂಬ ಎಲ್ಲಿಗೆ ಬರಬೇಕು ಅಂತ ನೀವು ಯೋಚನೆ ಮಾಡಿ. ದೇಶದ ಆರ್ಥಿಕತೆಯನ್ನ ಕಾಂಗ್ರೆಸ್ ಸರ್ಕಾರ 10 ವರ್ಷದ ಹಿಂದೆ ಎಲ್ಲ ರೀತಿಯಲ್ಲಿ ಡಿಸ್ಟ್ರಾಯ್ ಮಾಡಿಬಿಟ್ಟಿತ್ತು. ನಾವು 12ನೇ ಸ್ಥಾನದಲ್ಲಿದ್ವಿ.
ಇನ್ಫ್ಲೇಷನ್ ಬೆಲೆ ಏರಿಕೆ ಡಬಲ್ ಡಿಜಿಟ್ ನಲ್ಲಿತ್ತು. ದೇಶದ ಪ್ರಗತಿ GDP ಗ್ರೋತ್ ಸಿಂಗಲ್ ಡಿಜಿಟ್ ನಲ್ಲಿತ್ತು. ನಿರುದ್ಯೋಗ ಭಾರತದ ಇತಿಹಾಸದಲ್ಲೇನೆ ಅತ್ಯಂತ ಹೈಯಲ್ಲಿತ್ತು. ಮಹಾರಾಜರು ಮಾತನಾಡ್ತಾಗ ನಾಪ್ಸಿದ್ರು, ಇಡೀ ಪ್ರಪಂಚದಲ್ಲಿ ವೀಕ್ 5 ಇಕಾನಮೀಸ್ ಯಾವುದು, ಅತ್ಯಂತ ಕಷ್ಟದಲ್ಲಿರುವಂತ 5 ಆರ್ಥಿಕತೆ ಯಾವುದು ಅಂತಂದ್ರೆ ಅದರಲ್ಲಿ ಭಾರತ ಕೂಡ ಒಂದಿತ್ತು. ಇದಕ್ಕೆ ಕಾರಣ ಏನು? ಹಲವಾರು ಕಾರಣಗಳಿತ್ತು. ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆದ್ರೆ ದೇಶದ ಬ್ಯಾಂಕ್ಗಳ ಸ್ಥಿತಿ ಯಾವ ರೀತಿ ಹಾಳು ಮಾಡಿದ್ರು ಕಾಂಗ್ರೆಸ್ನವರು ಅಂದ್ರೆ ಇದನ್ನ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ. ಮಾಧ್ಯಮದ ಮಿತ್ರರು ಕೂತಿದ್ದೀರಿ, ತಾವು ಕೂಡ ಇದನ್ನ ಪತ್ರಿಕೆಗಳಲ್ಲಿ ಬರೆದು ಜನಕ್ಕೆ ತಿಳಿಸ್ಬೇಕು. ಸ್ವಾತಂತ್ರ್ಯ ಬಂದಾಗಿನಿಂದ 2006ನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದ್ವೋ, ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ 2006ನೇ ಇಸ್ವಿಯವರೆಗೆ ಸುಮಾರು 65 ವರ್ಷಗಳ ಕಾಲ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲ ಕೊಟ್ಟಿದ್ವೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ಸಾಲವನ್ನ ಕೇವಲ 2006ನೇ ಇಸ್ವಿಯಿಂದ 2014ನೇ ಇಸ್ವಿ ಮಧ್ಯದಲ್ಲಿ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ಸಿಗೆ ಬೇಕಾಗಿದ್ದಂಥ ಬರೀ 35 ಬಿಸ್ನೆಸ್ ಫ್ಯಾಮಿಲಿಗಳಿಗೆ ಸಾಲವನ್ನ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ. ಇದರ ಪರಿಣಾಮವಾಗಿ ಇಡೀ ದೇಶದ ಬ್ಯಾಂಕ್ಗಳ ಸ್ಥಿತಿ ಕಮ್ಜೋರ್ ಆಗುತ್ತೆ. ನಾವಿವತ್ತು ಫೋನ್ ಪೇ ಅಂತ ಬ್ಯಾಂಕಿಂಗ್ ಮಾಡ್ತೀವಿ. ಕಾಂಗ್ರೆಸ್ನ ಜಮಾನದಲ್ಲೂ ಒಂದು ಫೋನ್ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತು. ಯಾರಿಗೆ ಸೋನಿಯಾ ಗಾಂಧಿ ಫೋನ್ ಮಾಡಿ ಬ್ಯಾಂಕ್ ಅವರಿಗೆ SBIಗೋ ಇನ್ಯಾರಿಗೋ ಒಬ್ಬರಿಗೆ ಸಾಲ ಕೊಡಿ ಅಂತಂದ್ರೆ ಅವ್ರದ್ದು ಯಾವುದೇ ಡ್ಯೂ ಡಿಲಿಜೆನ್ಸ್ ಮಾಡದಲೆ, ಅವ್ರದ್ದು ಬಿಸ್ನೆಸ್ ಪ್ಲಾನ್ಗಳನ್ನ ಬಗ್ಗೆ ಚಿಂತನೆ ಮಾಡದಲೆ, ಸಾಲ ಕೊಡಕ್ಕೆ ಯೋಗ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಡಿಲಿಜೆನ್ಸ್ ಮಾಡದಲೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಸಾಲವನ್ನು ಕೊಡ್ತು. ಹೀಗೆ ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಭಯೋತ್ಪಾದನೆ, ಮತ್ತೊಂದು ಕಡೆ ನಕ್ಸಲ್ವಾದ, ಮತ್ತೊಂದು ಕಡೆ ಆರ್ಥಿಕ ವ್ಯವಸ್ಥೆಯ ದುಸ್ಥಿತಿ. ಇದು 10 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ 2004ರಿಂದ 2014 ತನಕ ಮಾಡಿತ್ತು. ಇಂಥ ದೇಶವನ್ನ 2014ರಲ್ಲಿ ನರೇಂದ್ರ ಮೋದಿ ಅವರು ಈ ಎಲ್ಲ ಕಗ್ಗತ್ತಲೆಯ ಕಾರ್ಮೋಡದ ಮಧ್ಯದಲ್ಲಿ ಒಂದು ಆಶಾದಾಯಕ ಕಿರಣದಂತೆ ಬಂದಿದ್ದು ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ 2014ರಲ್ಲಿ ಇಂಥ ದೇಶವನ್ನ ಚುಕ್ಕಾಣಿ ತಗೊಳ್ತಾರೆ. ಇದು pre-2014 ಆಯಿತು ಅಂತಂದ್ರೆ ಇವತ್ತು 10 ವರ್ಷದ ನಂತರ ದೇಶ ಹೇಗೆ ಬದಲಾಯಿಸಿದ್ರು ನರೇಂದ್ರ ಮೋದಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವತ್ತು ಭ್ರಷ್ಟಾಚಾರದ ಜಾಗದಲ್ಲಿ ನೀವೇ ಇಲ್ಲೆಲ್ಲರೂ ಕೂತಿದ್ದೀರಿ, ಬಹಳ ಜನ ರೈತರಿದ್ದೀರಿ. ನರೇಂದ್ರ ಮೋದಿ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ತಂದ್ರು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು, ಆಧಾರ್ ಕಾರ್ಡ್ನ ಬ್ಯಾಂಕ್ ಜೊತೆಗೆ ಜೋಡಿಸಿದ್ರು, ಅದಕ್ಕೆ ಮೊಬೈಲ್ ಫೋನ್ ಕನೆಕ್ಟ್ ಮಾಡಿದ್ರು. ಇವತ್ತು ಕೇಂದ್ರ ಸರ್ಕಾರದಿಂದ 1 ರೂಪಾಯಲ್ಲಿ ರಿಲೀಸ್ ಆಯಿತು ಅಂತಂದ್ರೆ, ರೈತರಿಗೆ 6,000 ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿ ರಿಲೀಸ್ ಆಯಿತು ಅಂತಂದ್ರೆ 6,000 ರೂಪಾಯಿ ಪೂರ್ತಿ ನಿಮ್ಮ ಅಕೌಂಟಿಗೆ ಬರೋದ್ರ ಜೊತೆಗೆ ಬ್ಯಾಂಕ್ನಿಂದ SMS ಬರುತ್ತೆ, ನಿಮ್ಮ ಅಕೌಂಟಿಗೆ 2,000 ರೂಪಾಯಿ ದಾಖಲ ಆಯಿತು. 35 ವರ್ಷ 20 ವರ್ಷ ಗುಜರಾತ್ನ ಮುಖ್ಯಮಂತ್ರಿಯಾಗಿ, 10 ವರ್ಷ ದೇಶದ ಪ್ರಧಾನಮಂತ್ರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿರುವಂತಹ ನರೇಂದ್ರ ಮೋದಿ ಅವರ ಮೇಲೆ 25 ನಯಾ ಪೈಸೆ ಆ ಕಡೆ ಈ ಕಡೆ ಹಗರಣ ಮಾಡಿದ್ದಾರೆ ಅನ್ನುವಂತ ಆರೋಪ ಇಲ್ಲದಂತಹ ಒಂದು ಚಾರಿತ್ರವನ್ನು ನರೇಂದ್ರ ಮೋದಿ ಒಂದು ಕಡೆ ತೋರಿಸಿದ್ದಾರೆ, ಇನ್ನೊಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುವಂತಹ ಕಾಂಗ್ರೆಸ್ ಪಾರ್ಟಿಯ ಆಯ್ಕೆ. ಇದು ನಮ್ಮ ಎದುರುಗಡೆ ಇರುವಂತಹ ಆಪ್ಷನ್ಸ್. ಇವು ದಿವಸಕ್ಕೊಂದು ಕಡೆ ಬಾಂಬ್ ಬ್ಲಾಸ್ಟ್ ಹಾಕಿದಂತಹ ದಿವಸದಿಂದ ಇವತ್ತು ನನಗೆ ಅತ್ಯಂತ ಹೆಮ್ಮೆ ಇರೋದೇನು ಅಂತಂದ್ರೆ, ಈ ಬಿಜೆಪಿಯ ಶಲ್ಯ ಹಾಕ್ಲಿಕ್ಕೆ, ಈ ಕೇಸರಿಯ ಶಲ್ಯ ಹಾಕ್ಲಿಕ್ಕೆ, ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಿ ಇದನ್ನು ಕೇಳಿದ್ರೆ. ಕಳೆದ 10 ವರ್ಷದಲ್ಲಿ ಜಮ್ಮು ಕಾಶ್ಮೀರದ ಕಾನ್ಫ್ಲಿಕ್ಟ್ ಝೋನ್ನ ಹೊರಗಡೆ ಭಯೋತ್ಪಾದನೆಗೆ ಒಂದೇ ಒಂದು ಸಾರ್ವಜನಿಕ ಜೀವ ಆಸ್ತಿಪಾಸ್ತಿ ನಷ್ಟ ಆಗಿಲ್ಲ. ಆ ಮಟ್ಟದ ಒಂದು ಭಯೋತ್ಪಾದನೆಯ ವಿರುದ್ಧ ಹೋರಾಟ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. 0 ಕ್ಯಾಶುಯಾಲಿಟಿ ಟು ಟೆರರ್ ಔಟ್ಸೈಡ್ ಆಫ್ ಜಮ್ಮು ಕಾಶ್ಮೀರ್. ದೇಶದ ಒಳಗಡೆ ಇರೋ ಭಯೋತ್ಪಾದಕರನ್ನು ಅಡಗೋದ್ರ ಜೊತೆಗೆ ಪಾಕಿಸ್ತಾನದಲ್ಲಿದ್ದಂಥ ಟೆರರ್ ಕ್ಯಾಂಪ್ಗಳನ್ನ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ನ್ಯೂಟ್ರಲೈಸ್ ಮಾಡುವಂತ ತಾಕತ್ತು ದೇಶ ತೋರಿಸಿದ್ರೆ ಅದು 10 ವರ್ಷದ ನರೇಂದ್ರ ಮೋದಿ ಸರ್ಕಾರದ. ಇವತ್ತು ನಕ್ಸಲಿಸಂ ಬಂದಾಗೋಗಿದೆ.
ಏನು ತಿರುಪತಿಯಿಂದ ಪಶುಪತಿ ತನಕ ರೆಡ್ ಕಾರಿಡಾರ್ ಮಾಡಬೇಕು ಅಂತ ಹಗಲು ಕನಸು ಕಾಣ್ತಾ ಇದ್ರು, ಆ ನಕ್ಸಲಿಸಂನ ಬೆನ್ನು ಬಗ್ದು ಇವತ್ತು ನಕ್ಸಲಿಸಂನ ಮುಗಿಸುವಂತ ಕೆಲಸ ದೇಶದಲ್ಲಿ ನಡೆದಿದೆ. ವಿಶ್ವದ ಮಟ್ಟದಲ್ಲಿ 12ನೇ ಸ್ಥಾನದಲ್ಲಿದ್ದಂತ ಫ್ರೆಜೈಲ್ 5 ಇಕಾನಮೀಸ್ ಅಲ್ಲಿದ್ದಂತ ಭಾರತ ಇವತ್ತು ನಮ್ಮನ್ನ ಸುಮಾರು 250-300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ಬ್ರಿಟನ್ ಅನ್ನು ಕೂಡ ಹಿಂದಿಕ್ಕಿ ವಿಶ್ವದ ಮಟ್ಟದಲ್ಲಿ 5ನೇ ಸ್ಥಾನಕ್ಕೆ ಭಾರತ ಇವತ್ತು ಮುನ್ನುಗ್ಗಿ ಬಂದಿದೆ. ಇನ್ನು 3 ವರ್ಷದಲ್ಲಿ ಭಾರತ ಪ್ರಪಂಚದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪ್ರಪಂಚದಲ್ಲಿ ಬೆಳಗುವಂತದ್ದಿದೆ. ಇವತ್ತಿನ ಯುವಕರು ನಾನು ಕಾಲೇಜ್ನಿಂದ ಪಾಸ್ ಔಟ್ ಆದ್ರೆ ನಾಳೆ ಕೆಲಸ ಸಿಗತ್ತಾ ಏನು ಅಂತ ಯೋಚನೆ ಮಾಡುವಂತ ಪ್ರಶ್ನಾರ್ಥಕ ಚಿಹ್ನೆಯ 10 ವರ್ಷದ ಹಿಂದಿನ ಕಾಲಘಟ್ಟ ಹೋಗಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಶುರು ಮಾಡಿರುವಂತಹ ದೇಶ ಯಾವುದು ಅಂತಂದ್ರೆ ಅದು ಭಾರತ. ಅದರಲ್ಲಿ 50% ಸ್ಟಾರ್ಟ್ಅಪ್ಗಳು ಎಲ್ಲಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿದೆ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ. ಈ ಮಟ್ಟದ ಆರ್ಥಿಕ ಪ್ರಗತಿ ಕಳೆದ 10 ವರ್ಷದಲ್ಲಿ ನಡೆದಿದೆ. ಇದಕ್ಕೋಸ್ಕರ ನಾವು ಈ ಬಾರಿ ವೋಟ್ ಹಾಕಬೇಕಾಗಿದೆ. ಇದು ರಾಷ್ಟ್ರೀಯ ಚುನಾವಣೆ ಆದ್ರಿಂದ ಚುನಾವಣೆಯ ಉದ್ದೇಶ, ಚುನಾವಣೆಯ ನರೇಟಿವ್, ಚುನಾವಣೆಯ ನಾಯಕತ್ವ ಇವೆಲ್ಲವೂ ರಾಷ್ಟ್ರೀಯ ಮಟ್ಟದ್ದು. ಇವೆಲ್ಲವೂ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನವರು ಇವತ್ತು ಜನರ ಮಧ್ಯೆ ಹೋಗ್ತಾ ಇದ್ದಾರೆ. ಏನ್ ವಿಷಯ ತಗೊಂಡು ಹೋಗ್ತಾ ಇದ್ದಾರೆ? ಬಹಳ ಗಂಭೀರವಾಗಿ ನೀವು ಈ ವಿಷಯವನ್ನು ಪರಿಗಣಿಸಬೇಕಿದೆ ಆತ್ಮೀಯ. ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋಲ್ ಇವತ್ತು ಹೇಳ್ತಾ ಇದೆ, ಸರ್ಕಾರದ ಟೆಂಡರ್ಗಳಾದ್ರೆ ನಿಮ್ಮಲ್ಲಿ ಬಹಳ ಜನ ಕಾಂಟ್ರಾಕ್ಟ್ ಮಾಡೋರು ಇರ್ತೀರಿ, ಬಹಳ ಆಶ್ಚರ್ಯ ಪಡ್ತೀರಿ ನೀವು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ ಏನ್ ಹೇಳಿದೆ ಅಂತ. ಈಗ ಸರ್ಕಾರದ ಯಾವ್ದಾದ್ರು ಒಂದು ಟೆಂಡರ್ ಇದ್ರೆ ಟೆಂಡರ್ ಯಾರಿಗೆ ಕೊಡ್ತೀವಿ? ಯಾರು ಅತ್ಯಂತ ಕಡಿಮೆ ಬಿಡ್ ಮಾಡಿರ್ತಾರೋ ಅವ್ರಿಗೆ ತಾನೇ ಟೆಂಡರ್ ಕೊಡೋದು. ಯಾರು L1 ಇರ್ತಾರೆ ಅವನಿಗೆ ತಾನೇ ಟೆಂಡರ್ ಕೊಡೋದು. ಕರೆಕ್ಟ್ ತಾನೇ ನಾ ಹೇಳ್ತಿರೋದು? ಈಗ ರಸ್ತೆ ಯಾವುದೋ ಕಾಮಗಾರಿ ಮಾಡಬೇಕು, ಬ್ರಿಡ್ಜ್ ಯಾವುದೋ ಕಾಮಗಾರಿ ಮಾಡಬೇಕು, 4 ಜನ ಟೆಂಡರ್ಗೆ ಹಾಕ್ತಾರೆ ಅಪ್ಲಿಕೇಶನ್. ಒಬ್ಬ 100 ರೂಪಾಯಿ ಹೇಳ್ತಾನೆ, ಇನ್ನೊಬ್ಬ 200 ರೂಪಾಯಿ ಹೇಳ್ತಾನೆ, 250 ರೂಪಾಯಿ ಹೇಳ್ತಾನೆ. ಯಾರಿಗೆ ಕೊಡ್ತೀವಿ ನಾವು? 100 ರೂಪಾಯಿ ಕೊಟ್ಟು L1 ಅವನು. L1 ಜೊತೆಗೆ ಅವನ ಟೆಕ್ನಿಕಲ್ ಎಕ್ಸ್ಪರ್ಟೀಸ್, ಅವನ ಹಿಂದೆ ಈ ತರ ಕೆಲಸ ಮಾಡಿದಾನ, ಅವನ ಅನುಭವ ಏನು, ಇದನ್ನೆಲ್ಲ ಪರಿಗಣಿಸಿ ನಾವು ಅವರಿಗೆ ಟೆಂಡರ್ ಕೆಲಸ ಕೊಡ್ತೀವಿ. ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋಲ್ ಈ ಸತಿ ಹೇಳಿದೆ, ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾವು ಟೆಂಡರ್ ಕೊಡುವಂತ ಪ್ರಕ್ರಿಯೆಯಲ್ಲಿ ಅಲ್ಪಸಂಖ್ಯಾತರಿಗೆ ನಾವು ವಿಶೇಷ ಒಂದು ಆದ್ಯತೆ ಕೊಟ್ಟು ನಾವು ಟೆಂಡರ್ನ ಕೊಡ್ತೀವಿ ಅಂತ. ಈ ಅಲ್ಪಸಂಖ್ಯಾತರಲ್ಲೂ ಕೂಡ ನಾವು ಮುಸಲ್ಮಾನರಿಗೆ ಆದ್ಯತೆ ಕೊಡ್ತೀವಿ ಅನ್ನೋದನ್ನ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗಲೇ ಹೇಳಿದ್ರು. ಇನ್ನು ಮುಂದೆ ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದು ಅವ್ರ ಮ್ಯಾನಿಫೆಸ್ಟೋ ಜಾರಿಗೆ ತಂದ್ರೆ ರಸ್ತೆ ಮಾಡಕ್ ನೀವು L1 ನಲ್ಲಿ ನಿಮಗೆ ಟೆಂಡರ್ ಸಿಗೋದಿಲ್ಲ. ನೀವು ಹಿಂದೆ ಯಾವ ರೀತಿ ಕೆಲಸ ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಕೆಲಸ ಸಿಗೋದಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ನಿಮಗೆ ಟೆಂಡರ್ ಸಿಗೋದಿಲ್ಲ, ಮಸೀದಿಗೆ ಹೋಗಿ ನಮಾಜ್ ಮಾಡಿದ್ರೆ ನಿಮಗೆ ಟೆಂಡರ್ ಸಿಗುತ್ತೆ. ಈ ರೀತಿಯ ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಾರ್ಟಿ ತರಲಿಕ್ಕೆ ಕೊಟ್ಟಿದೆ. ಇದನ್ನ ವಿರೋಧ ಮಾಡಬೇಕಾಗಿದೆ. ನಾನಿಲ್ಲಿ ಕೂತಿರುವಂತ ಪತ್ರಕರ್ತರ ಮಿತ್ರರಲ್ಲಿ ಕೇಳ್ತಾ ಇದ್ದೀನಿ, ಇದನ್ನ ನಾನೇನೋ ಕಪಾಕಲ್ಪಿತವಾಗಿ ಯೋಚನೆ ಮಾಡಿ ಹೇಳ್ತಾ ಇರೋದಲ್ಲ, ನಾನು ಹುಟ್ಟಿಸಿ ಹೇಳ್ತಾ ಇರೋದಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದಾಗ ಯಾವುದೇ ಜಾತಿ ಅಥವಾ ಧರ್ಮಕ್ಕೆ, ರಿಲಿಜನ್ನ ಆಧಾರದ ಮೇಲೆ ಯಾರಿಗೂ ರಿಸರ್ವೇಶನ್ ಕೊಡಬಾರದು ಅಂತ ಹೇಳಿದ್ರು. ಆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಮ್ಯಾನಿಫೆಸ್ಟೋಲ್ ಹೇಳಿದೆ, ಕರ್ನಾಟಕದಲ್ಲಾಗಲೇ ಮಾಡಾಗಿದೆ, ತೆಲಂಗಾಣದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. OBCಗಳಿಗಿರುವಂತಹ ರಿಸರ್ವೇಶನ್ ಅನ್ನ ಕಿತ್ತು OBCಯ ರಿಸರ್ವೇಶನ್ ನಲ್ಲಿ ಮುಸಲ್ಮಾನರನ್ನು ತೆಗೆದುಕೊಂಡು ಬರುವಂತ ಪ್ರಯತ್ನ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ ರಾಷ್ಟ್ರೀಯ ಪಾರ್ಟಿಯಾಗಿ ಉಳಿದೇ ಇಲ್ಲ, ರಾಜ್ಯದ ಪಾರ್ಟಿಯಾಗಿ ಉಳಿದಿಲ್ಲ, ಒಂದೇ ಒಂದು ಕೋಮಿನ ಪಾರ್ಟಿಯಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಉಳಿದಿದೆ. ಇದು ಕಾಂಗ್ರೆಸ್ ಪಾರ್ಟಿಯ ದೈನೈಸಿ ಸ್ಥಿತಿ ಇವತ್ತು ನಾವು ಜನಕ್ಕೆ ತಿಳಿಸಬೇಕಾಗಿದೆ. ನಿಮಗೆ ಇನ್ನೊಂದು ವಿಷಯ ಬಹಳ ಆಶ್ಚರ್ಯ ಆಗತ್ತೆ. ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಗೆಲ್ಲೋದಿಲ್ಲ ಅಂತಂದು ಅವ್ರು ಎಲ್ಲಿಗೆ ಹೋದ್ರು? ವಯನಾಡಿಗೆ ಹೋದ್ರು. ವಯನಾಡಿಗೆ ಯಾಕೆ ಹೋದ್ರು? ವಯನಾಡಲ್ಲಿ ಯಾರು ಜಾಸ್ತಿ ಜನಸಂಖ್ಯೆ ಇರೋದು, ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ವಯನಾಡಿಗೆ ಹೋದ್ರು, ಇನ್ಯಾವ ಕಾರಣಕ್ಕೂ ಅಲ್ಲ. ವಯನಾಡ್ನಲ್ಲಿ ನಿಮಗೆ ಬಹಳ ಆಶ್ಚರ್ಯ ಆಗತ್ತೆ ಈ ವಿಷಯ ಕೇಳಿದ್ರೆ. ವಯನಾಡ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಂತ ಪಕ್ಷ ಇಂಡಿಯನ್ ಮುಸ್ಲಿಂ ಲೀಗ್. ಈ ಇಂಡಿಯನ್ ಮುಸ್ಲಿಂ ಲೀಗ್ ಯಾವುದು?
ಮಹಮ್ಮದ್ ಅಲಿ ಜಿನ್ನಾರ ಸಂದರ್ಭದಲ್ಲಿ ಭಾರತವನ್ನು ವಿಭಜನೆ ಮಾಡಿದಂತ ಇಂಡಿಯನ್ ಮುಸ್ಲಿಂ ಲೀಗ್ನ ಉಳ್ಕೊಂಡಿರುವಂತ ತುಂಡೆ ಇವತ್ತು ಕೇರಳದಲ್ಲಿರುವಂತ ಇಂಡಿಯನ್ ಮುಸ್ಲಿಂ ಲೀಗ್. ಈ ಇಂಡಿಯನ್ ಮುಸ್ಲಿಂ ಲೀಗ್ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಕೇರಳದಲ್ಲಿ ಮೈತ್ರಿಯಲ್ಲಿದ್ದಾರೆ. ಅವರು ರಾಹುಲ್ ಗಾಂಧಿಗೆ ಒಂದು ಷರತ್ತನ್ನು ಹಾಕ್ತಾರೆ. ನೀವು ವಾಯನಾಡ್ನಲ್ಲಿ ಪ್ರಚಾರ ಮಾಡುವಂತ ಟೈಮ್ನಲ್ಲಿ ನೀವು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಯ ಧ್ವಜವನ್ನ, ಕಾಂಗ್ರೆಸ್ ಪಾರ್ಟಿಯ ಬ್ಯಾನರ್ ಅನ್ನ, ಕಾಂಗ್ರೆಸ್ ಪಾರ್ಟಿಯ ಬಂಟಿಂಗ್ಗಳನ್ನು ನೀವು ಬಳಸಬಾರದು. ನೀವು ಬರೀ ಇಂಡಿಯನ್ ಮುಸ್ಲಿಂ ಲೀಗ್ನ ಬ್ಯಾನರ್ನಲ್ಲೇನೆ ನೀವು ಚುನಾವಣೆ ನಡೆಸಬೇಕು ಅಂತ. ನೀವು ಆಶ್ಚರ್ಯ ಪಟ್ಬಿಡ್ತೀರಿ. 100 ವರ್ಷಕ್ಕೂ ದೊಡ್ಡ ಇತಿಹಾಸ ಇರುವಂತ ಕಾಂಗ್ರೆಸ್ ಪಾರ್ಟಿಯ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ವಾಯನಾಡ್ನ ತಮ್ಮ ಪ್ರಚಾರದಲ್ಲಿ ಮುಸ್ಲಿಂ ಲೀಗ್ನ ಈ ಷರತ್ತಿಗೆ ಒಪ್ಕೊಳ್ತಾರೆ, ಶರಣಾಗ್ತಾರೆ, ಕಾಲ್ ಮುರಿದು ಕೀಳ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ನೀವು ಗೂಗಲ್ ಮಾಡಿ ರಾಹುಲ್ ಗಾಂಧಿ ಅವರ 15 ದಿನಗಳ ವಾಯನಾಡ್ ಕ್ಯಾಂಪೇನ್ ಫೋಟೋಸ್ ನೋಡಿ. ಒಂದೇ ಒಂದು ಫೋಟೋದಲ್ಲೂ ನಿಮಗೆ ಕಾಂಗ್ರೆಸ್ ಪಾರ್ಟಿಯ ಧ್ವಜ ಸಿಗೋದಿಲ್ಲ, ಕಾಂಗ್ರೆಸ್ ಪಾರ್ಟಿಯ ಬ್ಯಾನರ್ ಕಾಣೋದಿಲ್ಲ. ತನ್ನ ಸ್ವಂತ ಪಕ್ಷದ 100 ವರ್ಷ ಇತಿಹಾಸ ಇರುವಂತಹ ಪಕ್ಷದ ಚಿಹ್ನೆಯನ್ನ, ಬ್ಯಾನರ್ ಅನ್ನ, ಬಾವುಟವನ್ನ ರಕ್ಷಿಸುವಂತಹ ಒಂದು ಯೋಗ್ಯತೆ ಇವತ್ತು ಕಾಂಗ್ರೆಸ್ ಪಾರ್ಟಿಗಿಲ್ಲ. ಇನ್ನು ನಮ್ಮ ಹೆಣ್ಣು ಮಕ್ಕಳ ಮಾನ ಪ್ರಾಣ ಸಂರಕ್ಷಣೆ ಇವ್ರ ಕೈಲಿಂದ ಸಾಧ್ಯ ಆಗುತ್ತಾ? ಅವ್ರ ಸ್ವಂತ ಪಾರ್ಟಿದ ಬಾವುಟ. ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡುತ್ತೆ, 100 ಜನ ತಳ್ಳಾಟ ನಡೀತಾ ಇರುತ್ತೆ, ನಮ್ಮ ರೋಡ್ ಶೋ ನಡೀತಾ ಇರುತ್ತೆ, ಬೈಕ್ ರ್ಯಾಲಿ ನಡೀತಾ ಇರುತ್ತೆ. ಅಪ್ಪಿ ತಪ್ಪಿ ಧ್ವಜದ ನಮ್ಮ ಬಾವುಟ ನಾವು ಕೈಗೆ ಹಾಕೊಂಡಿರುವಂತ ಶಾಲು ಅಕಸ್ಮಾತ್ ಕೆಳಗೆ ಬಿತ್ತು ಅಂತಂದ್ರೆ ನಮ್ಮ ಕಾರ್ಯಕರ್ತ ಅದನ್ನ ಬೈಕ್ ಪಕ್ಕಕ್ಕಿಟ್ಟು ಆ ಶಲ್ಯ ತೆಗೆದುಕೊಂಡು ಕಣ್ಗೊತ್ಕೊಂಡು ವಾಪಸ್ ಹಾಕೋತಾನೆ. ಇದು ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ. ನಮ್ಮ ಪಕ್ಷದ ಬಾವುಟ ಅಂತಂದ್ರೆ, ನಮ್ಮ ಪಕ್ಷದ ಚಿಹ್ನೆ ಅಂತಂದ್ರೆ, ನಮ್ಮ ಪಕ್ಷದ ಇತಿಹಾಸ ಅಂತಂದ್ರೆ ಆ ರೀತಿ ನಾವು ಕಾಪಾಡ್ಕೊಳ್ತೀವಿ. ಹೀಗಿರ್ಬೇಕಾದ್ರೆ ಮುಸ್ಲಿಂ ಲೀಗ್ ಅವರು ನೀವು ಬಾವುಟ ಹಾಕಬೇಡಿ ಅಂತಂದ್ರೆ ಆಯ್ತು ಅಂತ ಬೇಷರತ್ತಾಗದನ್ನು ಒಪ್ಕೊಂಡು ಅವ್ರ ಎದುರುಗಡೆ ಮಂಡಿ ಊರಿ ಶರಣಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯ ದೈನೇಸಿ ಸ್ಥಿತಿ ಇವತ್ತು ದೇಶದಲ್ಲಿ ಯಾವ ರೀತಿ ಇದೆ ಅಂತ ತಾವು ಯೋಚನೆ ಮಾಡಿ. ಈ ವಿಷಯಗಳನ್ನು ನಾವು ಜನಕ್ಕೆ ತಿಳಿಸಬೇಕಾಗಿದೆ. ಈ ರೀತಿ ಮಂಡಿ ಊರಿರುವಂತಹ ಕಾಂಗ್ರೆಸ್ ಪಾರ್ಟಿಯಿಂದಾಗೇನೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗತ್ತೆ. ನಾಸಿರ್ ಹುಸೇನ್ ಎಲೆಕ್ಷನ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಬರ್ತವೆ. ನಮ್ಮ ಧಾರವಾಡದಲ್ಲಿ ಅಮಾಯಕ ಸಹೋದರಿ ನೇಹಾ ಹಿರೇಮಠ್ನ ಕುತ್ತಿಗೆ ಕತ್ತರಿಸಿ ಸತ್ತಾಗ್ಲೂ ಕೂಡ ನ್ಯಾಯದ ಪರವಾಗಿ ಕಾಂಗ್ರೆಸ್ ಪಾರ್ಟಿ ಮಾತನಾಡದಲ್ಲೇ ಇರೋದು ಯಾಕೆ ಅಂತಂದ್ರೆ ಈ ಮಟ್ಟದಲ್ಲಿ ಮುಸ್ಲಿಂ ಲೀಗಿಗೆ ಶರಣಾಗಿರೋದ್ರಿಂದ ಇವತ್ತು ಈ ಮಟ್ಟದ ಸ್ಥಿತಿ ಬಂದಿದೆ. ಆತ್ಮೀಯರೇ, ನಾನು ನಿಮ್ಮಲ್ಲಿ ಮಾಡ್ತಾ ಇರುವಂತದ್ದು ಒಂದೇ ಮನವಿ. 2 ದಿವಸ ಬಾಕಿ ಇದೆ. ನೀವು ಯಾವ ವಿಷಯ ಜನಕ್ಕೆ ತಿಳಿಸ್ತಿರೋ ಬಿಡ್ತಿರೋ, ಬಳ್ಳಾರಿಯ ಒಂದೊಂದು ಯುವಕರಿಗೆ ನೀವು ಈ ವಿಷಯವನ್ನಂತೂ ಮುಟ್ಟಿಸ್ಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಮುಸ್ಲಿಂ ಲೀಗ್ನ ಎಕ್ಸ್ಟೆನ್ಷನ್ ಅನ್ನೇ ವರ್ತಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನು ಇವತ್ತು ನೀವು ಮನೆ ಮನೆಗೆ ತಿಳಿಸಬೇಕಾಗಿದೆ. ಈ ವಿಷಯವನ್ನು ನೀವು ತಿಳಿಸಬೇಕಾಗಿದೆ. ನನ್ನ ಕಡೆದಾಗಿ ನಿಮ್ಮಲ್ಲಿ ಮಾಡುವಂತ ಮನವಿ ಇಷ್ಟೇ. ಇವತ್ತು ದೇಶದ ಚುನಾವಣೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಪಾರ್ಟಿ ದೆಹಲಿಯಿಂದ ಪ್ರಾರಂಭಗೊಂಡು ಕರ್ನಾಟಕದ ಬೀದರ್ ಇರಬಹುದು, ಚಾಮರಾಜನಗರ ಇರಬಹುದು, ಇವತ್ತು ಅವರು ಎಲೆಕ್ಷನ್ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ನ ಮಕ್ಕಳ ಭವಿಷ್ಯವನ್ನ ಉದ್ಧಾರ ಮಾಡಕ್ಕೋಸ್ಕರ. ಕರ್ನಾಟಕದಲ್ಲಿ 28 ಸೀಟ್ ಇದೆ. 28 ಸೀಟಲ್ಲಿ 12 ಸೀಟಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಮಂತ್ರಿಗಳ ಮಗ ಅಥವಾ ಮಗಳನ್ನ ಸೊಸೆಯನ್ನು ಎಲೆಕ್ಷನ್ ನಿಲ್ಲಿಸಿದ್ದಾರೆ. ನಾ ಇಲ್ಲಿ ಬಂದಾಗ ನಮ್ಮ ಅಡವಿ ಸ್ವಾಮಿ ಅವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ನಾಪಿಸ್ಕೊಳ್ತಾ ಇದ್ದೆ. ABVP ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ಯುವ ಮೋರ್ಚಾದ ಎಷ್ಟೋ ಸಭೆಗಳಿಗೆ ಬಂದಿದ್ದೆ. ಏನೂ ಆಗಿಲ್ದಲೇ ಇದ್ದಾಗ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಬಳ್ಳಾರಿಗೆ ಎಷ್ಟೋ ಸಂದರ್ಭಗಳಲ್ಲಿ ಬಂದಿದ್ದೆ. ಅವತ್ತು ನಾವು ಪಾರ್ಟಿ ಕೆಲಸಕ್ಕೆ ಇಲ್ಲಿ ಬಂದಾಗ ನಾನೊಂದು ದಿವಸ MP ಆಗ್ತೀನಿ ಅಂತಾಗ್ಲಿ, ಒಂದ್ ದಿವಸ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಆಗ್ತೀನಿ ಅಂತಾಗ್ಲಿ ಕನಸು ಕೂಡ ಕಂಡಿರಲಿಲ್ಲ. ಆದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತಿಸಿ ಬೆಳೆಸಿ ಅವನಲ್ಲಿ ಕಾರ್ಯಕರ್ತನಲ್ಲಿ ನಾಯಕನನ್ನ ಮಾಡುವಂತ ಕಲ್ಚರ್ ಇರುವಂತದ್ದು ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾರ್ಯಕರ್ತರು
ಕಸ ಹೊಡ್ಕೊಂಡಿರ್ಬೇಕಾದಂತ ಸ್ಥಿತಿ ಇದೆ ಅವ್ರಿಗೆ ಇವತ್ತು. ಒಬ್ಬರೇ ಒಬ್ರು ಕಾರ್ಯಕರ್ತರಿಗೂ ಕೂಡ ಬೆಲೆ ಇಲ್ಲದಂತ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ. ಇವತ್ತು ರಾಹುಲ್ ಗಾಂಧಿಯನ್ನ ಹೇಗಾದ್ರೂ ಮಾಡಿ ಅವ್ರ ಜೀವನ ಸೆಟ್ಲ್ ಮಾಡಬೇಕು ಅಂತ ಕಾಂಗ್ರೆಸ್ನವ್ರು ಎಲೆಕ್ಷನ್ ಓಡಿಸ್ತಾರೆ. ಇನ್ನೊಂದು 5-6 ವರ್ಷ ಕಾದ್ರೆ ರಾಹುಲ್ ಗಾಂಧಿ ಹಿರಿಯ ನಾಗರಿಕ ಆಗೋಗ್ತಾರೆ. ಇನ್ನೊಂದು 5-6 ವರ್ಷದಲ್ಲಿ ರಾಹುಲ್ ಗಾಂಧಿ ಹಿರಿಯ ನಾಗರಿಕ ಆಗೋಗ್ತಾರೆ. ಕೂಡ ಕಾಂಗ್ರೆಸ್ ಇವತ್ತು ದೇಶದ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿರೋದು ಏನು ಅಂದ್ರೆ ಹೇಗಾದ್ರೂ ಮಾಡಿ ನಮ್ಮ ಯುವರಾಜರ ಲೈಫ್ ಸೆಟ್ಲ್ ಮಾಡಬೇಕು ಅಂತ. ಇದು ಕಾಂಗ್ರೆಸ್ ಪಾರ್ಟಿ ತಲೆ ಕೆಡಿಸ್ಕೊಂಡಿರೋದು. ಇಲ್ಲಿ ರಾಜ್ಯದಲ್ಲಿ ನೀವು ಬೀದರ್ ನೋಡಿ, ನಮ್ಮ ಬೆಂಗಳೂರು ದಕ್ಷಿಣ ನೋಡಿ, ಅಥವಾ ಕರ್ನಾಟಕದ ಇನ್ನು 12 ಸೀಟ್ ನೋಡಿ, ಎಲ್ಲಾ ಸೀಟಲ್ಲೂ ಕೂಡ ನಮ್ಮ ಮಂತ್ರಿಗಳ ಮಕ್ಕಳ ಲೈಫ್ ಹೆಂಗಪ್ಪ ಸೆಟ್ಲ್ ಮಾಡೋದು ಅನ್ನೋದಷ್ಟೇ ಚಿಂತೆ. ಕಾಂಗ್ರೆಸ್ ಇವತ್ತು ಚುನಾವಣೆ ಮಾಡ್ತಾ ಇರೋದು ಮಂತ್ರಿಗಳ ಮಕ್ಕಳ ಭವಿಷ್ಯ ಸೆಟ್ಲ್ ಮಾಡಕ್ಕೆ. ನರೇಂದ್ರ ಮೋದಿ ಚುನಾವಣೆ ಮಾಡ್ತಾ ಇರೋದು ದೇಶದ ಬಡವರ ಮಕ್ಕಳ ಭವಿಷ್ಯ ಸೆಟ್ಲ್ ಮಾಡಕ್ಕೆ. ಈ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ನಾನು ನಿಮ್ಮಲ್ಲಿ ಕಡೆಗಾಗಿ ಮಾಡುವಂತ ಮನವಿ ಇಷ್ಟೇ, ಪ್ರತಿ ಚುನಾವಣೆಯಲ್ಲೂ ಕೂಡ ಅದೇ ಹಳೆ ಭಾಷಣಗಳನ್ನ ಕೇಳಿ ಕೇಳಿ ಸಾಕಾಗೋಗಿದೆ ನಮಗೆ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಅದಕ್ಕೋಸ್ಕರ ವೋಟ್ ಹಾಕಿ. ನಿನ್ನೆ ನಾನು ಕೇಳ್ತಾ ಇದ್ದೆ, ಬಾಗಲಕೋಟೆಯಲ್ಲಿ ನಮ್ಮ ಬಾಗಲಕೋಟೆಯ ಕ್ಯಾಂಡಿಡೇಟ್ ಭಾಷಣ ಮಾಡ್ತಾ ಹೇಳಿದ್ರು, ಅವ್ರಿಗೆ ಗಜಕೇಸರಿ ಯೋಗ ಇದೆಯಂತೆ. ಕೇಳಿದಿರ ಅದನ್ನ? ಬಾಗಲಕೋಟೆ ಅಭ್ಯರ್ಥಿಗಳು ಹೇಳಿದ್ದಾರೆ ಅವ್ರಿಗೆ ಗಜಕೇಸರಿ ಯೋಗ ಇದೆಯಂತೆ, ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರಂತೆ. ದೇಶದ ಪ್ರಧಾನಮಂತ್ರಿ ಆಗೋದು ಅಂತಂದ್ರೆ ಅವ್ರ ಡ್ಯಾಡಿ ಹತ್ರ ಚಾಕ್ಲೇಟ್ ಇಸ್ಕೊಳ್ಳೋದು ಅಂತ ಅನ್ಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಈ 12 ಜನ ಯಾರಿದ್ದಾರೆ ಅವ್ರು ಯಾರು ಕೂಡ ತಮ್ಮ ಸ್ವಂತ ಅಸ್ತಿತ್ವದ ಮೇಲೆ ಜೀವನದಲ್ಲಿ ಏನು ಮಾಡಿಲ್ಲ. ಇವತ್ತಿಗೂ ಕೂಡ ಅವ್ರ ಇಂಟ್ರಡಕ್ಷನ್ ಏನು ಅಂತಂದ್ರೆ ಸನ್ ಆಫ್ ಸೋ ಅಂಡ್ ಸೋ, ಡಾಟರ್ ಆಫ್ ಸೋ ಅಂಡ್ ಸೋ, ಇದೇ ಅವ್ರ ಅಸ್ತಿತ್ವ. ನಮ್ಮ ಬೆಂಗಳೂರು ಸೌತ್ ನಲ್ಲೂ ನಮ್ಮ ಅಗೇನ್ಸ್ಟ್ ಕಂಟೆಸ್ಟ್ ಮಾಡಿದಂತ ಸೌಮ್ಯ ರೆಡ್ಡಿ ಅವರು 5 ವರ್ಷ ಶಾಸಕಿಯಾಗಿ ಕೆಲಸ ಮಾಡಿದ್ರು. ಆದ್ರೂ ಕೂಡ ನಿಮ್ಗೆಲ್ಲ ವಾಟ್ಸ್ಆಪ್ ಅಲ್ಲಿ ಒಂದು ಆಡಿಯೋ ಹರಿದಾಡಿತ್ತು, ಕೇಳಿರ್ಬೋದು ನೀವು. ಅವ್ರ ಆಫೀಸಿಂದ ಫೋನ್ ಹೋಗುತ್ತೆ, ಮತದಾರೊಬ್ರಿಗೆ ಫೋನ್ ಮಾಡ್ತಾರೋ. ಇಂಟ್ರಡಕ್ಷನ್ ಏನಂತ, ಸರ್ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯ ರೆಡ್ಡಿ ಅವರ ಕಚೇರಿಯಿಂದ ನಾವು ಫೋನ್ ಮಾಡ್ತಾ ಇದ್ದೀವಿ ಅಂತ. 5 ವರ್ಷ ಶಾಸಕರ ಕೆಲಸ ಮಾಡಾದ ಮೇಲೂ ನಾನು ಡಾಟರ್ ಆಫ್ ಸೋ ಅಂಡ್ ಸೋ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳುವಂತ ಸ್ಥಿತಿ ಇದೆ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯ ನಾಯಕತ್ವದ ಲೆವೆಲ್ ಯಾವ ಲೆವೆಲ್ ನಲ್ಲಿದೆ ಅಂತ ನೀವು ಯೋಚನೆ ಮಾಡಿ. ಇಂಥ 12 ಜನ ಸುಪುತ್ರರನ್ನ ಸುಪುತ್ರಿಯರನ್ನ ನಿಮ್ಮ ಎದುರುಗಡೆ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ನೀವು ವೋಟ್ ಹಾಕಿ ಅವ್ರ ಭವಿಷ್ಯ ಬೆಳಗಿಸ್ತೀರೋ ಅಥವಾ ನೀವು ನರೇಂದ್ರ ಮೋದಿಗೆ ವೋಟ್ ಹಾಕಿ ನಿಮ್ಮ ಮಕ್ಕಳ ಮುಂದಿನ 25 ವರ್ಷದ ಭವಿಷ್ಯ ಬೆಳಗಿಸ್ತೀರೋ, ಈ ಒಂದು ಪ್ರಶ್ನೆಯನ್ನ ಜನಕ್ಕೆ ನೀವು ಕೇಳುವಂತ ಕೆಲಸ ಮಾಡಿ. ಮೊನ್ನೆ ರಮೇಶ್ ಕುಮಾರ್ ಅವರು ಒಂದು ಭಾಷಣ ಮಾಡಿದ್ರು, ನೀವೆಲ್ಲ ಕೇಳಿದೀನಿ, ವೈರಲ್ ಆಗಿತ್ತು ಭಾಷಣ. ಅದು ಕಾಂಗ್ರೆಸ್ ಸಭೆಯಲ್ಲಿ ರಮೇಶ್ ಕುಮಾರ್ ಅವರು ಹೇಳ್ತಾರೆ, 7 ತಲೆಮಾರಿಗೆ ಬೇಕಾಗಿರೋ ಅಷ್ಟು ನಾವು ಆಗ್ಲೇ ಮಾಡ್ಕೊಂಡ್ಬಿಟ್ಟಿದೀವಿ, ಈಗಲಾದ್ರೂ ಸ್ವಲ್ಪ ಕೆಲಸ ಮಾಡೋಣ ಅಂತ. ಕರೆಕ್ಟ್ ತಾನೆ? ಅಂದ್ರೆ ಪ್ರತಿ ಎಲೆಕ್ಷನ್ನಲ್ಲೂ ನಾವು ಅವ್ರನ್ನ ಗೆಲ್ಸಕ್ಕೋಸ್ಕರ, ಅವ್ರ ಮಕ್ಕಳನ್ನ ಗೆಲ್ಸಕ್ಕೋಸ್ಕರ. ಲಕ್ಷ್ಮಿ ಹೆಬ್ಬಾಳ್ಕರ್ ಭಾಷಣ ಕೇಳ್ತಾ ಇದ್ದೆ ನಾನು, ನನ್ನ ಮಗನ್ ಡೆಲ್ಲಿ ಕಳಿಸಿ ಅಂತ ಭಾಷಣ. ಅವ್ರ ಮಕ್ಕಳನ್ನ ಡೆಲ್ಲಿ ಕಳ್ಸಕ್ಕೆ, ಕೆಲವ್ರ ಮಕ್ಕಳನ್ನ ಬೆಂಗಳೂರಿಗೆ ಕಳ್ಸಕ್ಕೆ ಬಹಳ ಎಲೆಕ್ಷನ್ ನಲ್ಲಿ ಈ ತರ ವೋಟ್ ಹಾಕ್ಬಿಟ್ಟಿದೀವಿ. ಈ ಎಲೆಕ್ಷನ್ ನಲ್ಲಿ ಸ್ವಾರ್ಥಿಗಳಾಗಿ ವೋಟ್ ಹಾಕಿ, ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ವೋಟ್ ಹಾಕಿ. ಇವತ್ತು ಸ್ಕೂಲ್ನಲ್ಲಿ ಓದ್ತಾ ಇರುವಂತ ಮಕ್ಕಳು ಇನ್ನು 25 ವರ್ಷದಲ್ಲಿ ಯುವಕರಾದಾಗ ಅವ್ರು ಎಂತ ಭಾರತದಲ್ಲಿ ಇರಬೇಕು ಅನ್ನುವಂತ ದೃಷ್ಟಿ ಇಟ್ಕೊಂಡು ದೂರದೃಷ್ಟಿಯಿಂದ ವೋಟ್ ಹಾಕಿ, ನಿಮಗೋಸ್ಕರ ವೋಟ್ ಹಾಕಿ, ನಿಮ್ಮ ಮಕ್ಕಳಿಗೋಸ್ಕರ ವೋಟ್ ಹಾಕಿ ಅನ್ನೋದನ್ನ ನಾವು ಬಳ್ಳಾರಿಯ ಪ್ರತಿ ಮನೆಗೆ ತಲುಪಿಸಬೇಕಾಗಿದೆ. ಕಳೆದ 10 ವರ್ಷದಲ್ಲಿ 25 ಕೋಟಿ ಜನ ಬಡವರನ್ನ ಬಡತನ ರೇಖೆಯಿಂದ ನರೇಂದ್ರ ಮೋದಿ ಸರ್ಕಾರ ಹೊರಗಡೆ ತಂದಿದೆ. 25 ಕೋಟಿ ಬಡವರನ್ನು. ಇದು ಸುಮ್ಮನೆ ಮ್ಯಾಜಿಕ್ ವಾಂಡಿಂಗ್ ಅಂತಂದಿದ್ದಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ದೇಶದ 52 ಕೋಟಿ ಜನರ ಹತ್ರ, ಅಂದ್ರೆ ಒಂದು 30-40 ಕೋಟಿ ಮಕ್ಕಳಿದ್ದಾರೆ ಅಂತ ಬಿಟ್ರೆ, ದೇಶದ ಅರ್ಧದಷ್ಟು ಜನಸಂಖ್ಯೆ ಹತ್ರ ಬ್ಯಾಂಕ್ ಅಕೌಂಟ್ ಕೂಡ ಇರಲಿಲ್ಲ. 65 ವರ್ಷ ನಾವು ಬಡತನ ನಿರ್ಮೂಲನೆ ಮಾಡ್ತೀವಿ ಅಂತ ಭಾಷಣ ಹೊಡೆದು ಎಲೆಕ್ಷನ್ಗೆ ಬಂದಂತ ಕಾಂಗ್ರೆಸ್ನವರು, ಚುನಾವಣೆಗಳನ್ನ ಗೆಲ್ದಂತ ಕಾಂಗ್ರೆಸ್ನವರು 60 ವರ್ಷದಲ್ಲಿ ಜನಕ್ಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸುವಂತ ಯೋಗ್ಯತೆ ಇರಲಿಲ್ಲ.
ಈ ರೀತಿ ದೇಶದ ಬಡವರನ್ನಿಟ್ಟಿದ್ರು. ಇವತ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಬೀದಿ ಬದಿ ವ್ಯಾಪಾರ ಮಾಡೋರಿಗೆ ಇವತ್ತು ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಸಾಲ ಸಿಕ್ಕಿರುತ್ತೆ. ಇವತ್ತು ಹಳ್ಳಿಗಳಲ್ಲಿ ಫಸ್ಟ್ ಟೈಮ್ ಟಾಯ್ಲೆಟ್ಗಳ ಕನ್ಸ್ಟ್ರಕ್ಷನ್ ಆಗಿದೆ. ನನಗೆ ಆಶ್ಚರ್ಯ ಅಂತಂದ್ರೆ ದೇಶದಲ್ಲಿ ನರೇಂದ್ರ ಮೋದಿ ಅವರು 12 ಕೋಟಿ ಶೌಚಾಲಯಗಳ ನಿರ್ಮಾಣ ಮಾಡಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಇನ್ನೂ ಚೊಂಬಿಡ್ಕೊಂಡು ಯಾಕೆ ಓಡಾಡ್ತಾ ಇದ್ದಾರೆ? 12 ಕೋಟಿ ಶೌಚಾಲಯ ಕಟ್ಟಿದ್ವಿ, 10 ಕೋಟಿ ಹೆಣ್ಣುಮಕ್ಕಳಿಗೆ ಉಜ್ವಲ ಯೋಜನೆಯಲ್ಲಿ LPG ಗ್ಯಾಸ್ ಕೊಟ್ವಿ, ರೂರಲ್ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಮಾಡಿದ್ವಿ. 60 ವರ್ಷದಲ್ಲಿ ಅವರು 300 ಮೆಡಿಕಲ್ ಕಾಲೇಜ್ ಕಟ್ಟಿದ್ರೆ 10 ವರ್ಷದಲ್ಲಿ 660 ಮೆಡಿಕಲ್ ಕಾಲೇಜ್ನ ನಾವು ಕಟ್ಟಿದ್ವಿ. 60 ವರ್ಷದಲ್ಲಿ 14 ಪ್ರಧಾನಮಂತ್ರಿಗಳು ಸೇರ್ಕೊಂಡು 7 ಏಮ್ಸ್ ಅನ್ನ ಕಟ್ಟಿದ್ರೆ ಅದರಲ್ಲಿ 5 ಏಮ್ಸ್ ನ ಅಟಲ್ ಬಿಹಾರಿ ವಾಜಪೇಯಿ ಕಟ್ಟಿದ್ರು, 2 ಕಾಂಗ್ರೆಸ್ ಕಟ್ಟಿದ್ದು. ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ 22 ಏಮ್ಸ್ ಕಟ್ಟಿದ್ವಿ. ಲಕ್ಷಾಂತರ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮಾಡಿಸಿದ್ವಿ. ಇದೆಲ್ಲ ಮಾಡೋದ್ರ ಮುಖಾಂತರ 25 ಕೋಟಿ ಜನ ಬಡವರನ್ನ ಇವತ್ತು ಬಡತನದಿಂದ ನಾವು ಹೊರಗಡೆ ತಂದಿದ್ದೀವಿ. ಇಂಥ ಕೆಲಸ ಮಾಡಿರುವಂತ ಪ್ರಧಾನಮಂತ್ರಿಗೆ ನಾವೆಲ್ಲರೂ ಕೂಡ ಹೋಗಿ ವೋಟ್ ಹಾಕಿ 3ನೇ ಬಾರಿಗೆ ಅವರನ್ನ ಗೆಲ್ಲಿಸಬೇಕಾಗಿದೆ. ವೋಟ್ ಹೇಗೆ ಹಾಕಬೇಕು? ನೀವು ಮೊನ್ನೆ ನೋಡಿದ್ದೀರಿ, ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಜನಕ್ಕೆ ತಿಳಿಸಿದ್ರು ಕೂಡ ಬರೀ 54%, 56%, 60%ಗಳಾಗಿದೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಜನ ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕ್ತಾರೆ. ಆದರೆ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಬಿಜೆಪಿಯ ವೋಟರ್ಸ್ ಇರುವಂಥದ್ದು 80%, ಆದರೆ ನಾವು ಮಾಡುವಂಥ ಪೋಲಿಂಗ್ ಬರೀ 20%. ಕಾಂಗ್ರೆಸ್ನ ವೋಟರ್ಸ್ ಇರುವಂಥದ್ದು 20%, ಆದ್ರೆ ಅವ್ರು ಬಂದು 80% ಪೋಲಿಂಗ್ ಮಾಡ್ತಾರೆ. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇರೋದು ಅಂತಂದ್ರೆ, ಮೇ 7ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನಮ್ಮ ಪ್ರತಿ ಮನೆಯಿಂದ ಇರುವಂತ ಪ್ರತಿ ವೋಟು ಬೂತ್ ನಲ್ಲಿ ಬಂದು ನಾವು ಸಾಲಲ್ಲಿ ನಿಂತಿರಬೇಕು. ವೋಟರ್ ಲಿಸ್ಟ್ ಅಲ್ಲಿ ಇರುವಂತ ಬಿಜೆಪಿಯ ಪ್ರತಿ ವೋಟು ಪೋಲಾಗಬೇಕು. ಮಧ್ಯಾಹ್ನ 12:30 ಒಳಗಡೆ ನಾವು ಬಳ್ಳಾರಿಯನ್ನ ಗೆದ್ದಾಗಿರಬೇಕು. ಆ ಮಟ್ಟದ ಪೋಲಿಂಗ್ ಅನ್ನು ನಾವೆಲ್ಲರೂ ಕೂಡ ಎನ್ಶೋರ್ ಮಾಡಬೇಕು. ಇದನ್ನ ಮಾಡಬಹುದಾ? ಹಿಂದೆ ಯಾವ್ಯಾವ ರೆಕಾರ್ಡ್ಗಳಿತ್ತು ಆ ಎಲ್ಲಾ ರೆಕಾರ್ಡ್ಗಳನ್ನು ಮುರಿದು ಶ್ರೀರಾಮುಲು ಅವರನ್ನು ನಾವು ಮತ್ತೆ ಪಾರ್ಲಿಮೆಂಟ್ಗೆ ಕಳಿಸಬಹುದಾ? ಮಾಡ್ತೀರಾ? ಮತ್ತಷ್ಟು ಉತ್ಸಾಹದೊಂದಿಗೆ ಈ ವಿಜಯದ ಸಂಕಲ್ಪ ನಾವೆಲ್ಲರೂ ಕೂಡ ಮಾಡೋಣ. 2 ಕೈನ ಮುಷ್ಟಿ ಕಟ್ಟಿ ನನ್ನ ಜೊತೆಗೆ ಭಾರತ್ ಮಾತಾ